ಎಸ್ಐಟಿಯ ದಾಳಿ ಕುರಿತಂತೆ ಸ್ಫೋಟಕ ಮಾಹಿತಿ ಬಹಿರಂಗ. ಎಸ್ಐಟಿ ಶೋಧದ ಬಗ್ಗೆ ತಿಮ್ರೋಡಿಗೆ ಇರಲಿಲ್ವಾ ಮಾಹಿತಿ? ಯಾವುದೇ ಮಾಹಿತಿ ನೀಡದೆ ರೇಡ್ ಮಾಡಿದ್ರ ಎಸ್ಐಟಿ. ಎಸ್ಐಟಿ ದಾಳಿ ಕುರಿತಂತೆ ಸ್ಫೋಟಕ ಮಾಹಿತಿ ಬಹಿರಂಗ. ಎಸ್ಐಟಿ ಶೋಧದ ಬಗ್ಗೆ ತಿಮ್ರೋಡಿಗೆ ಇರಲಿಲ್ವಾ ಮಾಹಿತಿ? ಯಾವುದೇ ಮಾಹಿತಿ ನೀಡದೆ ರೇಡ್ ಮಾಡಿದಂತಹ ಎಸ್ಐಟಿ. ರೇಡ್ ಬಗ್ಗೆ ಮಾಹಿತಿ ಇರದ ಕಾರಣ ಮನೆಯಿಂದ ಹೊರಗೆ ಹೋಗಿದ್ದಂತಹ ತಿಮ್ರೋಡಿ ಮನೆ ಬಳಿ ಸರ್ಚ್ ವಾರೆಂಟ್ ಹಿಡಿದು ಹೋಗಿದ್ದಂತಹ ಎಸ್ಐಟಿ. ಮನೆಯಲ್ಲಿ ತಿಮ್ರೋಡಿಗೆ ಇರದೇ ಇದ್ದ ಕಾರಣಕ್ಕಾಗಿ ಎಸ್ಐಟಿ ಅಧಿಕಾರಿಗಳಿಂದ ಕರೆ. ಆಗ ಅಗತ್ಯ ಬಿದ್ರೆ ತಿಳಿಸಿ ಬರ್ತೇನೆ ಅಂತ ಹೇಳಿ ಎಸ್ಐಟಿಗೆ ತಿಳಿಸಿದ್ದಂತಹ ತಿಮ್ರೋಡಿ, ನಿಮ್ಮ ಎಲ್ಲಾ ತನಿಖೆಗೆ ನಮ್ಮ ಸಹಕಾರ ಇದೆ ಎಂದಿದ್ದಂತಹ ತಿಮ್ರೋಡಿ ಫ್ರೀಡಂ ಟಿವಿಯ ಜೊತೆ ತಿಮ್ರೋಡಿ ಎಕ್ಸ್ಕ್ಲೂಸಿವ್ ಮಾತು. ಇಡೀ ದಿನ ಶೋಧವನ್ನ ನಡೆಸಿದ್ರು. ಎಸ್ಐಟಿಗೆ ತಿಮ್ರೋಡಿ ಅಗತ್ಯ ಬಿದ್ದಿರ್ಲಿಲ್ವಾ, ಅಥವಾ ತಿಮ್ರೋಡಿ ಬಂದ್ರೆ ಜನಾನೂ ಬರಬಹುದು ಅಂತ ಹೇಳಿ ಸುಮ್ಮನಾಗಿದ್ರ ಎಸ್ಐಟಿ? ಎಸ್, ಇದರ ಬಗ್ಗೆ ಫ್ರೀಡಂ ಟಿವಿಯಲ್ಲಿ ಒಂದು ಲೈವ್ ರಿಪೋರ್ಟ್ ಇದೆ, ಒಂದ್ಸಲ ನೋಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ. ನೀವ್ ಎಲ್ಲೂ ಹೋಗಿದ್ರಿ? ಯಾರೂ ಕೇಳಿಲ್ಲ ಆ ಮನುಷ್ಯನಲ್ಲಿ. ನೀವು ನಿಜಕ್ಕೂ ನಾಪತ್ತೆಯಾಗಿದ್ರ ಅಂತ ಹೇಳಿ ಯಾರೊಬ್ಬರಾದ್ರೂ ಕೂಡ ಕ್ಲಾರಿಟಿಯನ್ನ ಪಡೆದುಕೊಂಡ್ರ? ಇಲ್ಲ. ತಲೆಗೊಬ್ಬ ತಲೆ ಕಟ್ಟುತ್ತಾರೆ, ತಲೆಗೊಬ್ಬ ಕತೆ ಕಟ್ಟುತ್ತಾರೆ, ತಲೆಗೊಬ್ಬರು ತಮ್ಮದೇ ವ್ಯಾಖ್ಯಾನಗಳನ್ನು ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಒಬ್ಬ ಮನುಷ್ಯನಿಗೆ ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ವಾ? ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮಹೇಶ್ ಶೆಟ್ಟಿ ತಿಮರೋಡಿ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ವಿದೇಶದಿಂದ ಯಾವಾಗ ಬಂದ್ರಿ? ನೆನ್ನೆ ದಿನ ನೀವು ಉಜಿರೆಯಲ್ಲಿ ಇರ್ಲಿಲ್ವಂತೆ, ದುಬೈಗೋ ಯುರೋಪ್ ಕಂಟ್ರಿಗೋ ಹೋಗಿದ್ರೋ ಏನು? ಉಜಿರೆಯಲ್ಲಿ ಟಿವಿ ನೋಡ್ತಾ ಇದ್ದೆ, ಎಲ್ಲ ಟಿವಿಗಳನ್ನು ಸ್ವಲ್ಪ ನೋಡ್ತಾ ಇದ್ದೆ. ಎಲ್ಲ ಪಿ ನ್ಯೂಸ್ಗಳು ಬರ್ತಾ ಇದ್ವು. ಪಿ ನ್ಯೂಸ್ ಗಳನ್ನು ನೋಡಿ 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 ನಗ್ತಿದ್ದೆ ನಾನು. ಇವ್ರಿಗೆಲ್ಲ ಹುಚ್ಚಿಡ್ತಿದ್ಯಾ? ಇವ್ರು ಯಾಕೆ ಇರುತ್ತೆ? ಏನು SIT ಟೀಮ್ ಬರೋದಕ್ಕಿಂತ ಮೊದ್ಲು ಇವ್ರದ್ದು ಪರಾರಿ ಅಂತ ಹೇಳಿ ಶುರು ಮಾಡ್ಲಿಕ್ಕಾಗಿದೆ. ನಮ್ಮ ಇಲ್ಲಿ ಬೆಳ್ತಂಗಡಿಯಲ್ಲಿ ಪರಾರಿ ಅಂತ ಹೇಳುವಂತ ಒಂದು ಊರಿದೆ, ಸೋಮಂದಡ್ಕದ ಹತ್ತಿರ. ನಾನೆಲ್ಲ ಅಲ್ಲಿ ಆದ್ರೂ ಹೋಗಿ ಕೂತಿದ್ದೇನೆ ಅಂತ ಹೇಳಿ ನಾನು ನೋಡ್ತಾ ಇದ್ದೆ, ಇದು ಪರಾರಿ ಅಂದ್ರೆ ಎಲ್ಲಿ ಅಂತ ಹೇಳಿ. ಮಾಧ್ಯಮ ತನ್ನ ಜವಾಬ್ದಾರಿಯನ್ನ ನಿಭಾಯಿಸಬೇಕು ಸರ್. ಹಾಗಾಗಿ ಮಾಧ್ಯಮಕ್ಕೊಂದು ಸಂದೇಹ ಬಂದಿರಬಹುದು. SIT ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದಿದ್ದಾರೆ, ಮನೆ ಯಜಮಾನ ಕಾಣ್ತಾ ಇಲ್ವಲ್ಲ, ಆ ಸಂದೇಹದ ಮೇಲೆ ಹೇಳಿರ್ಬೋದಲ್ಲ? ಅಲ್ಲ, SIT ತನಿಖೆಗೆ ಬಂದಿರುವುದು ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. SIT ಅವರು ಬಂದಿದ್ದಾರೆ ಯಾಕಂತ ಹೇಳಿದ್ರೆ, ಏನು ಧನಂಜಯ ಸರ್ ಅವರ ಟೀಮಿನಿಂದ ಏನೊಬ್ಬ ಅನಾಮಿಕ ಅಂತ ಹೇಳಿ ಬರ್ತಾ ಇದ್ದ, ಅವನನ್ನು ಉಳಿಗೆ ನಾನು ಇಲ್ಲೇ ಇರ್ತೇನೆ ಅಂತ ಹೇಳಿದ, ನನ್ನ ಮನೆಯಲ್ಲಿ ಇರ್ತೇನೆ, ನನ್ಗೆ ರಕ್ಷಣೆ ಇಲ್ಲೇ ಬೇಕು ಅಂತ ಹೇಳಿ ಕೇಳಿದ್ದಕ್ಕೆ ಪೊಲೀಸ್ನವರು ಡೈಲಿ ಬಂದು ಬಿಟ್ಟು ಹೋಗ್ತಾ ಇದ್ರು. ಅವನಿಗೆ ಗನ್ಮ್ಯಾನ್ ಬರ್ತಾ ಇತ್ತು ಡೈಲಿ ಅಲ್ಲಿಗೆ ಉತ್ಖನನ ಜಾಗಕ್ಕೆ ಹೋಗುವಾಗ. ಇಲ್ಲಿ ಡೈಲಿ ಪೊಲೀಸ್ನವರು 3-4 ಸಲ ಬಂದು ಬುಕ್ ಇಟ್ಟು ಇಲ್ಲಿ ಪಾಯಿಂಟ್ ಮಾಡಿ ಒಂದು ಪಾಯಿಂಟ್ ಹಾಕಿದ್ದಾರೆ. ಇಲ್ಲಿ ರಾತ್ರಿ ಇಡೀ 2 ಗಂಟೆಗೆ ಒಂದ್ಸಲ ಬಂದು ಇಲ್ಲಿ ಸೈನ್ ಮಾಡಿ ಹೋಗ್ತಾ ಇದ್ರು ಅವನನ್ನು ಬಿಟ್ಟ ಮೇಲೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಧರ್ಮಸ್ಥಳದ ಉತ್ಖನನ ಇದ್ರಲ್ಲಿ ಇರ್ತಿದ್ದ ಅವನು. ರಾತ್ರಿ ಆ ವಕೀಲರ ತಂಡ ಬಂದು ಇಲ್ಲಿ ಅವನಿಗೊಂದು ರೂಮ್ ಕೊಟ್ಟಿದ್ದೇವೆ ರಕ್ಷಣೆಗಾಗಿ ಅಂತ ಹೇಳಿ ಆ ರೂಮಲ್ಲಿ ಇರ್ತಿದ್ದ. ಪೊಲೀಸ್ನವರು ಜೊತೆಗೆ ಬರ್ತಾ ಇದ್ರು. ಬೆಳಿಗ್ಗೆ ಪೊಲೀಸ್ನವರು ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಮಹೇಶ್ ಶೆಟ್ಟಿ ಅಲ್ಲಿ ನಾವು ಗುಪ್ತವಾಗಿ ಏನು ಗುಪ್ಚುಪ್ ಇಲ್ಲ, ಇದ್ರಲ್ಲಿ ಓಪನ್ ಟು ಆಲ್, ನಮ್ದು ತೆರೆದ ಪುಸ್ತಕ ನಮ್ದು. ಒಂದ್ ವೇಳೆ ನೋಟಿಸ್ ಕೊಟ್ಟಿದ್ದಿದ್ರೆ ಬಹುಶಃ ನಿಮಗೊಂದು ಸೂಚನೆ ಇರ್ತಿತ್ತೇನೋ. ನೋಟಿಸ್ ಕೂಡ ಕೊಟ್ಟಿಲ್ಲ. ನೋಟಿಸ್ ನಮ್ಗೆ ಕೊಡ್ತಿದ್ರು ನೋಡಿ, ನಾವು ಕಾಯ್ತಾ ಇದ್ದೇವೆ. SIT ಅವರು ನಮ್ಗೆ ನೋಟಿಸ್ ಯಾವಾಗ ಕೊಡ್ತಾರೆ? ಬಕ ಪಕ್ಷಿಗಳಿಗೆ ಕಾಯ್ತಾ ಇದ್ದೇವೆ ನಾವು. ಸೌಜನ್ಯ ಹೋರಾಟಗಾರರಿಗೆ ಎಲ್ರಿಗೂ ನೋಟಿಸ್ ಕೊಡ್ಲಿ. SIT ಒಳ್ಳೆಯ ತನಿಖೆಯನ್ನು ಮಾಡ್ತಾ ಇದೆ. ಎಲ್ಲ ಅಧಿಕಾರಿಗಳ ಮೇಲೆ ನಮ್ಗೆ ನಂಬಿಕೆ ಇದೆ. ಕೆಲವು ಅಧಿಕಾರಿಗಳು ತಪ್ಪು ಮಾಡಿದ್ರು ಅಂತ ಹೇಳಿ ಏನೇನೋ ಇವನನ್ನು ಯಾರು ವಿಟ್ನೆಸ್ ಅಂತ ಒಬ್ಬ ಯಾರು ಅವನನ್ನು ತಲೆಯಲ್ಲಿ ಹಾಳು ಮಾಡಿದಾರೆ ಅಂತ ಹೇಳಿ
ಏನ್ ಡೀಲಿಗೆ ಇಳಿದಿದ್ದಾನೆ ಹೇಳಿ ನಮ್ಗೆ ಗೊತ್ತಿಲ್ಲ. ಯಾವತ್ತು ಮೊನ್ನೆ ಅವನನ್ನು ಯಾವಾಗ ನನ್ನನ್ನು ಅರೆಸ್ಟ್ ಮಾಡಿದ್ರ ಆವಾಗ ಇವನಿಗೆ ಗೊತ್ತಾಯ್ತು ಇನ್ನು ನನ್ನನ್ನು ಒಳಗೆ ಹಾಕ್ತಾರೆ ಅಂತ ಹೇಳಿ ಆವತ್ತೇ ನಿರ್ಧಾರ ಮಾಡಿರ್ಬೇಕು. ಅವನು ಅಲ್ಲಿ ತನಕ ಕರೆಕ್ಟ್ ಆಗಿದ್ದ, ದಿವಸ ಬಂದು ಹೋಗ್ತಾ ಇದ್ದ, ಮನೆಯಲ್ಲಿ ಊಟ ಮಾಡ್ತಿದ್ದ. ನಮ್ಮ ಈಗ ಏನು CC ಫುಟೇಜ್ ಇದನ್ನೆಲ್ಲ ತಗೊಂಡೋಗಿದ್ದಾರೆ. ಅದನ್ನ ನೋಡಿದ್ರೆ ಗೊತ್ತಾಗ್ತದೆ ಅದ್ರಲ್ಲಿ ಅವನ ಮನೆಯಲ್ಲಿ ಯಾವ ರೀತಿಯಲ್ಲಿದ್ದ. ನೆಂಟರಾಗಿ ಇರ್ತಿದ್ದ ಅವನನ್ನು. ಸರ್, ಈಗ ನಿನ್ನೆ ದಿನ SIT ಅಧಿಕಾರಿಗಳು ನಿಮ್ಮ ಮನೆಗೆ ಬಂದ್ರು. ಸರ್, ನೀವು ಈ ಗಣಪತಿ ಏನು ಅಲ್ಲಿ ಪ್ರತಿಷ್ಠಾಪನೆ ಆಗೋದಿದೆ, ಅದ್ರ ಸಿದ್ಧತೆಯಲ್ಲಿ ಇದೆ ಅನ್ನುವಂಥ ಮಾಹಿತಿ ಅಲ್ಲಿನ ಸ್ಥಳೀಯರು ನಮಗೆ ಕೊಟ್ರು. ಸೊ ನೀವ್ ಯಾಕೆ ಹೋದ್ರಿ? ನಿಮ್ಮನ್ನ ಅತಿಥಿಯಾಗಿ ಏನಾದ್ರು ಕರೆದಿದ್ರ ಅಥವಾ ಆ ಸಮಿತಿಯನ್ನ ರಚಿಸಿದ್ದ? ನಾನು ಆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಗಣಪತಿಯ ಸ್ಥಾಪಕ ಅಧ್ಯಕ್ಷ ನಾನು. ಓಕೆ. ಸ್ಥಾಪಕ ಅಧ್ಯಕ್ಷ 28 ವರ್ಷದಿಂದ. ಅಲ್ಲಿ ತನಕ ಉಜಿರಲ್ಲಿ ಯಾವುದೇ ಗಣಪತಿ ಇರ್ಲಿಲ್ಲ. ಮೊನ್ನೆ ಯಾರೋ ಟಿವಿಯಲ್ಲಿ ಯಾರೋ ಮಾಡಿದ್ರಿಂದ ಅದನ್ನು ಹೊಡಿಲಿಕ್ಕೆ ನಾನು ಮಾಡಿದಂತ ಹೇಳಿದ್ರು. ಉಜಿರೆಯಲ್ಲಿ ಗಣಪತಿ ಸ್ಟಾರ್ಟ್ ಮಾಡಿದ್ದೆ ನಾನು. 28 ವರ್ಷ ಆಯ್ತು ಈಗ ಗಣಪತಿಗೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅದರ ಪೂರ್ವ ತಯಾರಿ. ನಿನ್ನೆ ಗೌರಿ ಪೂಜೆ ಇತ್ತು. ಗೌರಿ ಹಬ್ಬದ ದಿವಸ ಆದ್ರೂ ಯಾರು ಬರಬಾರ್ದು, ಇಂಥ ಕೆಲಸ ಮಾಡ್ಲಿಕ್ಕೆ ಇಲ್ಲ. ಒಂದು ಗೌರಿ ಹಬ್ಬ ಅಂತ ಹೇಳಿದ್ರೆ ಹಬ್ಬಕ್ಕೆ ಒಂದು ಮಹತ್ವ ಇದೆ, ಗಣೇಶನಿಗೆ ಒಂದು ಮಹತ್ವ ಇದೆ. ಆದ್ರೂ ನಿನ್ನೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾನು ಅವರು ಬರುವಾಗ ಇಲ್ಲಿ ಬರೋದು, ಜನರೆಲ್ಲ ಇಲ್ಲಿ ಬರೋದು, ಗಲಾಟೆ ಆಗುವುದು, ನಾವು SITಗೆ ತನಿಖೆಗೆ ಯಾವುದೇ ರೀತಿಯಲ್ಲಿ ಅಡ್ಡಿ ಆಗ್ಬಾರ್ದು ಅನ್ನುವಂತ ದೃಷ್ಟಿಯಲ್ಲಿ ನಾನು ಮನೆ ಬಿಟ್ಟು ಅಲ್ಲೇ ಹೋಗಿ ಚೌತಿ ಹತ್ರನೇ ನಮ್ದೇನೋ ಕೆಲಸ ಎಲ್ಲ ಬಾಕಿ ಇತ್ತು. ತುಂಬಾ ದಿನಗಳಿಂದ ಮೊನ್ನೆ ಎಲ್ಲ ಕೇಸ್ ಆಯ್ತು. ಸುಳ್ಳು ಕೇಸ್ ಮಾಡಿ ಅಲ್ಲಿ ಬ್ರಹ್ಮಾವರಕ್ಕೆ ಕರ್ಕೊಂಡು ಹೋಗಿ ಯಾವುದೇ ವಾರಂಟಿ ಇಲ್ಲದೆ ಜೈಲಿಗೆ ಹಾಕಿ ಏನೇನೋ ಮಾಡಿದ್ರು. ಅದನ್ನೆಲ್ಲ ನೋವನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ದೇವ್ರು ಈ ತರ ಮಾಡ್ತಾನಪ್ಪ, ಈ ಕಾಲದಲ್ಲೂ ಕೂಡ ಈ ದೇಶದಲ್ಲಿ ಇನ್ನೂ ನ್ಯಾಯ ಸಿಗುದಿಲ್ವಾ? ಸೌಜನ್ಯಗೋಸ್ಕರ 13 ವರ್ಷದಿಂದ ಹೋರಾಟ ಮಾಡಿದ್ರು. ಈಗ್ಲೂ ಕೂಡ ಒಂದು ರೀತಿಯಲ್ಲಿ ಎಲ್ಲವನ್ನು ಮಾಡ್ಕೊಂಡ ಹಾಗೆ ಈ ಕಾರ್ಯಾಂಗದ ವ್ಯವಸ್ಥೆಗಳು ಮಾಡ್ಕೊಂಡ್ರೆ ನಮ್ಗೆ ಬಹಳ ಕಷ್ಟ ಆಗುವಂಥದ್ದು. ಈ ಸತ್ಯವಂತರಿಗೆ ನ್ಯಾಯವಲ್ಲ ಅಂತ ಇದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರ ಮೊನ್ನೆ ನೋಡಿ ಸುಳ್ಳು ಕೇಸ್ ಮಾಡಿದ್ದಾರೆ. ಮೊನ್ನೆ ಇಲ್ಲಿಂದ ಹೊರಡುವಾಗ್ಲೇ ಮೈಶೆಟ್ಟಿಯ ತಿಮರೋಡಿಯ ಬೆಂಬಲಿಗರಿಂದ ಏನಕ್ಕೆ ಅಂತ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಎಲ್ಲ ಕೇಸ್ ಮಾಡ್ಲಿಕ್ಕೆ ನೋಡಿದ್ದಾರೆ. ಅದಕ್ಕೋಸ್ಕರ ನಾನು ಈ SIT ತಂದೆ ಇಲ್ಲಿ ಮನೆಗೆ ಬರೋ ನಾನು ಇದ್ರೆ ಅವ್ರು ಏನೋ ಸರ್ಚ್ ವಾರೆಂಟ್ ತಗೊಂಡು ಬಂದಿದ್ದಾರೆ. ಅವಂದೇನೋ ವಸ್ತುಗಳು, ಮೊಬೈಲ್ಗಳು ಇಲ್ಲಿ ಇತ್ತು ಅಂತ ಹೇಳಿ. ಅದಕ್ಕೋಸ್ಕರ ನಾವು ಇಲ್ಲಿದ್ದೆ ಏನ್ ಮಾಡ್ಲಿಕ್ಕೆ? ಅವನ ರೂಮ್ ಅನ್ನು ಇದು ಮಾಡುವುದು. ಅವ್ರಿಗೆ ಆಗ ಯಾರು ಲಾಯರ್ಗಳಿದ್ರು ಅವರು ಇದ್ರು, ಇಲ್ಲಿ ನಮ್ಮ ಮನೆಯಲ್ಲಿ ಇದ್ರು ಅವರು ಕೂಡ. ಅವ್ರುಗಳಿದ್ದಾಗ ನಮ್ದು ಏನ್ ಕೆಲಸ ಇರ್ತದೆ? ಅದಕ್ಕೋಸ್ಕರ ಕುಂಜಾರ್ಪದಲ್ಲಿ ನಮ್ಮ ಚೌತಿಯ ಒಂದು ಪೂರ್ವ ತಯಾರಿ ಬಗ್ಗೆ ಅದ್ರ ಬಗ್ಗೆ ನೋಡ್ತಾ ಇದ್ದೆ. ಅದನ್ನು ಪರಾರಿ ಯಾರು ಇನ್ನು ಮುಂದಕ್ಕೆ ಸ್ವಲ್ಪ ದಿನಗಳಲ್ಲಿ ಈ ಮಾಧ್ಯಮಗಳೇ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತ ಮಾಧ್ಯಮಗಳೇ ಪರಾರಿ ಆಗ್ತಾವ ನೋಡಿ. ಸರ್, ಇಲ್ಲ, ಮಾಧ್ಯಮ ಅನ್ನೋದು ಸಂವಿಧಾನದ 4ನೇ ಒಂದು ಅಂಗ, ಅದು ಅದರ ಕರ್ತವ್ಯವನ್ನ ಮಾಡುತ್ತೆ. ಸರ್, ಇಲ್ಲಿ ಒಂದು ಕ್ಲಾರಿಟಿ ಬೇಕು ಸರ್ ನನಗೆ. ನಾನು ಈ ಸುಜಾತಾ ಭಟ್ ಅವರ ಹೆಸರನ್ನ ಸೌಜನ್ಯ ಹೋರಾಟದಲ್ಲಿ ಎಲ್ಲೂ ಕೂಡ ಕೇಳಿಸಿಕೊಂಡಿಲ್ಲ. ಈ ಹಿಂದೆ ನಿಮ್ ಜೊತೆಯೂ ಕೂಡ ಕಾಣಿಸಿಕೊಂಡಿರ್ಲಿಲ್ಲ ಒಂದು ವಯೋವೃದ್ಧೆ. ಆದ್ರೆ ಆಕೆ ಮಾನಸಿಕವಾಗಿ ಆ ತರಹದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೋ ಅಥವಾ ಆಕೆಯ ಜೊತೆ ಹೇಳಿಸ್ತಾ ಇದ್ದಾರೋ ಅದು ಇಲ್ಲಿನ ತನಿಖಾ ಸಂಸ್ಥೆಗಳು ಹೇಳಬೇಕು. ಆದ್ರೆ ಆಕೆಯ ಕೆಲ ಹೇಳಿಕೆಗಳು ನಿಮಗೆ ಇರುಸುಮುರುಸು ಏನಾದ್ರೂ ತರಿಸ್ತಾ ಇದೆಯಾ ಸರ್? ಹೆಂಗೆ ನೋಡಿ, ನಮ್ಗೆ ಒಂದು 60 ವರ್ಷದ ಏಜಿನ ಮೇಲೆ ಇದ್ದ ಒಂದು ಅಜ್ಜಿ, ಅದ್ರಲ್ಲಿ ಆ ಅಜ್ಜಿ ಹತ್ರ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಒಂದು ತಾಯಿಯ ಭಾವನೆ, ಅಜ್ಜಿಯ ಭಾವನೆ ಅದು ಏನೋ ನನ್ನ ಮಗಳನ್ನು ಕಳ್ಕೊಂಡಿದ್ದೇನೆ ನಾನು ಎಷ್ಟೋ ವರ್ಷದ ಹಿಂದೆ. ಅದು ಧರ್ಮಸ್ಥಳದಲ್ಲೇ ಕಳ್ಕೊಂಡಿದ್ದೇನೆ. ಯಾವುದೋ ಒಂದು ವಿಡಿಯೋದ ಮುಖಾಂತರ ವಿಡಿಯೋ ಮಾಡಿ ಸೌಜನ್ಯನ ಹೋರಾಟಗಾರ 2023ರಲ್ಲಿ ಹೋರಾಟವನ್ನು ಅಲ್ಲಲ್ಲಿ ಸಾವಿರಾರು ಜನಗಳು ನೋಡುವಾಗ ಅಜ್ಜಿಗೂ ನನಗೂ ಇದರಿಂದ ಒಂದು ಏನಾದ್ರು ಸೌಜನ್ಯ ಹೋರಾಟಗಾರರಿಂದ ನ್ಯಾಯ ಸಿಗ್ಬೋದು ಅಂತ ಹೇಳಿ ಅಲ್ಲಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾ ಇದೆ. ಅದು ಕೊಟ್ಟ ಸತ್ಯತೆಯನ್ನು ಯಾವ್ದು ಪೊಲೀಸ್ನವರ SIT ಅವರ ಅವ್ರು ನೋಡ್ಬೇಕು. ಈ ಸುಳ್ಳು ಪಳ್ಳು ಈ ಮೀಡಿಯಾಗಳು ಹೋಗಿ ಅವರನ್ನು ತೇಜೋವಧೆ ಮಾಡಿ ಏನೇನು ಅವರನ್ನು ಗಿಂದಿಸಿ ಅವರ ಒಂದು ಇದನ್ನೇ ಹಾಳು ಮಾಡಿದ್ರೆ, ಒಂದು ತನಿಖೆ ದಿಕ್ಕನ್ನೇ ತಪ್ಪಿಸಿದ್ರೆ ಆ ಮುದುಕಿ ಏನು ಅಂತ ನಮ್ಗೆ ಗೊತ್ತಿಲ್ಲ. ನೋಡಿ, ಅವರು ಸಾಧಾರಣ SIT ಆಗೋದಕ್ಕಿಂತ ಎಷ್ಟು 1.5 ತಿಂಗಳ ಹಿಂದೆ ಅಂತ ನನಗೆ ಯಾರು ಹೇಳಿದ್ರು, ಬೆಂಗಳೂರಲ್ಲಿ ಬೆಳಿಗ್ಗೆ 4 ಗಂಟೆ ಹೊತ್ತಿಗೆ ಅವರು ಇದಕ್ಕೆ ಹೋಗುದಂತೆ, ಏನೋ ಸರ್ಬತ್ ಮಾರ್ಲಿಕ್ಕೆ.
ಕಷ್ಟದ ಕಾಲದ ನೈಸರ್ಗಿಕ ಸರ್ ಅದು ಕೆಲಸ ಮಾಡಿ ತಿನ್ನುವಂತದ್ದು ಅಜ್ಜಿ. ನೈಸರ್ಗಿಕ ಸರ್ಬತ್ತುಗಳನ್ನು ಮಾಡಿ ಗಾರ್ಡನ್ ನಲ್ಲಿ ವಾಕಿಂಗ್ ಹೋಗುವವರಿಗೆಲ್ಲ ಹೋಗುವಂತದ್ದು. ಆಗ ಕೂಡ ಒಂದು ಬೈಕಿನಲ್ಲಿ ಹೊಡೆದು ಆ ತಾಯಿಯ ತಲೆ ಹೊಡೆದಿತ್ತಂತೆ, 12 ಸ್ಟಿಚ್ ಬಿದ್ದಿತ್ತು ಅಂತ ಹೇಳ್ತಾರೆ, ನನ್ಗೆ ಗೊತ್ತಿಲ್ಲ. ಮತ್ತೆ ನನ್ಗೆ ಯಾವ್ದ ಕಡೆಯಿಂದ ಅವರು ಇಲ್ಲಿಗೆ SIT ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರುವಾಗ ರಕ್ಷಣೆ ಸಿಗಬಹುದು ಅಂತ ಕೇಳಿದಕ್ಕೆ ನಾನು ಹೇಳಿದೆ, ನೀವು ಕಂಪ್ಲೇಂಟ್ ಕೊಟ್ಟು ಹೋಗೋ ತನಕ ನೀವು ಇಲ್ಲಿ ಇರಬಹುದು ಕೂತಿದ್ದಾರೆ. ತಿಮ್ಮಾರೋಡಿ ಅವರ ಮಾತನ್ನ ನೀವು ಗಮನವಿಟ್ಟು ನೋಡೋದಾದ್ರೆ ಎಲ್ಲರನ್ನೂ ತನ್ಕಂಡೇನ್ ಗುಡ್ಡೆ ಹಾಕೊಂಡು ಊಟ ಮಾಡಿಸ್ತಾ ಇದ್ರಾ, ಇಲ್ಲ ಗಣೇಶ ಹಬ್ಬ ಹತ್ರ ಬಂತು ಅಂತ ವಡೆ ಪಾಯಸ ಮಾಡಿ ಹಾಕ್ತಾ ಇದ್ರ? ಅನಾಮಿಕಾ ವ್ಯಕ್ತಿ ಅವ್ರ ಮನೇಲಿರ್ತಾನೆ, ಆ ಮುದುಕಿ ಮ್ಯಾಜಿಕ್ ಅಜ್ಜಿ ಅವ್ರ ಮನೇಲಿರ್ತಾಳೆ, ಇನ್ನು ಎಷ್ಟು ಜನ ಕೂತ್ಕೊಂಡಿರ್ತಾರೆ? ಕೇಳಿದ್ರೆ SIT ತನಿಖಾ ತಂಡದವರು ಬರೋದು ನನಗೆ ಗೊತ್ತಾಗಿರ್ಲಿಲ್ಲ ಅಂತ. ದಿಸ್ ಇಸ್ ಕಾಮನ್ ಸೆನ್ಸ್. ಆತ ಹೋಗಿ ತಪ್ಪೊಪ್ಪಿಗೆ ಕೊಟ್ಕೊಂಡಿದ್ದಾನೆ ಅಂತಂದ್ರೆ, ಅನಾಮಿಕ ವ್ಯಕ್ತಿ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾನೆ ಅಂತಂದ್ರೆ ಎಲ್ಲಿದ್ದೆ ಏನ್ ತಾನು ಅಂತ ಕೇಳಕ್ ಬರ್ತಾರೆ. ಅವ್ರು ಹೇಳಿದ ಹಾಗೆ 2 ಗಂಟೆಗೆ ಬಂದು ಸೈನಾಕ್ ಹೋಗ್ತಿದ್ರು ಪೊಲೀಸರು ಅಂತ ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ವಾ? ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಹೆಂಗ್ ಬೇಕಾದ್ರೂ ತಪ್ಪಿಸ್ಕೊಳ್ತಾರೆ. ಹೇಳಬಾರ್ದು ಈ ಮಾತು ನನ್ನ ಬಾಯಲ್ಲಿ. ಮಲಮೂತ್ರ ವಿಸರ್ಜನೆಗೆ ಹೋಗ್ಬೇಕಾದ್ರೂ ಕೂಡ ಅದಕ್ಕೂ ಟೈಮ್ ಇಲ್ವಾ ಅಂತ? ಇಲ್ಲ, ಅದಕ್ಕೂ ಟೈಮ್ ಇದೆ, ಕೊಡ್ತಾರೆ SIT ಅವರು. ಆವಾಗ SIT ಬಂದಾಗ ಮನೆಯಲ್ಲಿರುವಂತದ್ದು ಕರ್ತವ್ಯವಾಗಿರುತ್ತೆ. ಮಲಮೂತ್ರ ವಿಸರ್ಜನೆಗೆ ಟೈಮ್ ಕೊಡ್ತಾರೆ. SIT ಅವ್ರೇನು ಹಿಡ್ಕೊಂಡು ತಿರುಗ್ತಾರೆ ಇವ್ರನ್ನ? ಇಲ್ಲ ಅಲ್ವಾ? ಗಣೇಶ ಚತುರ್ಥಿ ಬರ್ತಾ ಇದೆ, ಹೌದು, ಒಪ್ಕೊಳ್ಳೋಣ. ನಿಮಗೆ ಎಲ್ಲೆಲ್ಲೋ ಗಣೇಶ ಕೂರಿಸ್ಬೇಕಾಗತ್ತೆ, ಅಲ್ಲಿ ಹೋಗ್ಬೇಕಾಗತ್ತೆ, ಒಪ್ಕೊಳ್ಳೋಣ. ಆದರೆ ಅದಕ್ಕಿಂತ ಹೆಚ್ಚಾಗಿ ಇಡೀ ದೇಶ, ಇಡೀ ಜಗತ್ತು ತಿರುಗಿ ನೋಡಿರುವಂತಹ ಕೇಸ್ ಧರ್ಮಸ್ಥಳ ಫೈಲ್ ಕೇಸ್ನಲ್ಲಿ ದೂರುದಾರ ಅನಾಮಿಕ ದೂರನ್ನ ಕರ್ಕೊಂಡ್ಬಂದ್ಕೊಂಡು ನೆಂಟ್ರ ತರನೇ ಅನ್ನ ಹಾಕ್ತಾ ಇದ್ರಿ. ಮ್ಯಾಜಿಕ್ ಅಜ್ಜಿನ ಕರ್ಕೊಂಡು ಬಂದ್ಕೊಂಡು ನಿಮ್ಮನೆಯಲ್ಲೇ ಕೂರಿಸ್ಕೊಂಡು ವಿಡಿಯೋ ಮೇಲೆ ವಿಡಿಯೋ ಮಾಡಿಬಿಟ್ಟಿದ್ರಿ. ಇದೆಲ್ಲದಕ್ಕೂ ನೀವು ಉತ್ತರ ಕೊಡಬೇಕು ಅಂದ್ರೆ SIT ತನಿಖಾ ತಂಡದ ಜೊತೆಗಿರ್ಬೇಕು. ನಾಗರಿಕರ ಕರ್ತವ್ಯ ಇದು, ಒಳ್ಳೆ ನಾಗರಿಕರ ಕರ್ತವ್ಯ. ಅದು ಬಿಟ್ಟು ನನಗೆ ಕೆಲ್ಸಿತ್ತು ಅಂದ್ರೆ ಇದು ಕೇಸ್ರಿ. ಇದು ಈ ಕೇಸ್ನಲ್ಲಿ ನಾವೆಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡಬೇಕು. ಇನ್ನು ಮಾಧ್ಯಮದ ಬಗ್ಗೆ ಮಾತನಾಡಿದ್ರಿ, ಮಾಧ್ಯಮ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಮಾಧ್ಯಮದ ಬಗ್ಗೆ ಅಗತ್ಯ ಇಲ್ಲ ಮಾತನಾಡೋದು. ಸತ್ಯಾಸತ್ಯತೆಯನ್ನ ಹುಡುಕಿ ಜರ್ನಲಿಸಂ ಮಾಡ್ತಾ ಇರೋದು ಮಾಧ್ಯಮದ ಬಗ್ಗೆ ಮಾತನಾಡೋದು ಅವಶ್ಯಕತೆ ಇಲ್ಲ ಇಲ್ಲಿ. ಇನ್ನು ತಿಮ್ಮಾರೋಡಿ ಅವರು ನನಗೆ ಗೊತ್ತೇ ಇರಲಿಲ್ಲ SIT ತನಿಖಾ ತಂಡ ಬರೋದು, ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಪಟಾಲಮು ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಹಿಂದೆ ನಿಮ್ಮ ಪಟಾಲಮು ಯಾವ ರೀತಿಯಾಗಿ ತ್ರಾಸು ಕೊಡ್ತು? 1 ಗಂಟೆ ಪೊಲೀಸರು ಕೂತ್ಕೋಬೇಕಾ 1 ಗಂಟೆ ನಿಮ್ಮ ಮನೆ ಮುಂದೆ? ಕರ್ತವ್ಯದಲ್ಲಿ ಅದಿಷ್ಟು ಟೈಮ್ ವೇಸ್ಟ್ ಆಗ್ಬೇಕಾ? ಸರಿಯಾಗಿ ನೀವು ಹೆಲ್ಪ್ ಮಾಡ್ತೀರಾ ಅಂದ್ರೆ ಮಾಡಿ, ಯಾರು ಬೇಡ ಅಂತಾರೆ? ರೈಟ್? ಇನ್ನು ಮುಂದೆಯೂ ಕೂಡ ಇದು ಮುಗಿಯೋದಿಲ್ಲ. ಈ ಕೇಸ್ ಇದೆಯಲ್ಲ, ಇದು ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗಿ ಇರುವಂತಹ ಕೇಸ್ ಅಲ್ವೇ ಅಲ್ಲ. ಇಡೀ ಜಗತ್ತು ಮಾತಾಡಿತ್ತು. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ SIT ತಂಡ ಕೊಡಲೇಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.